ಇನ್ನು ಆಪರೇಷನ್ ಸಿಂಧೂರಕ್ಕೆ ಪಾಕ್ ಸೇನೆ ಥರಥರ ಅಂದದ್ದು ಯಾಕೆ? ಭಾರತದ ಪವರ್ನ ಕಂಡು ಪಾಕಿಸ್ತಾನ ಬೆಚ್ಚಿ ಬೀಳ್ತು. ಪಾಕಿಸ್ತಾನಕ್ಕೆ ತನ್ನ ಖದರನ್ನು ತೋರಿಸ್ತು INS ವಿಕ್ರಾಂತ್. INS ವಿಕ್ರಾಂತಿಂದನೇ ಅವ್ರು ಹೆದರಿದ್ದು. ಆ್ಯಕ್ಚುಲಿ ಕರಾಚಿಗೆ ನುಗ್ಗಲು ಸಜ್ಜಾಗಿತ್ತು INS ವಿಕ್ರಾಂತ್. ಅಂದರೆ INS ವಿಕ್ರಾಂತ್ ಒಂದು ಹಡಗಾದರೆ ಅದರ ಸುತ್ತ ಯುದ್ಧ ಹಡಗುಗಳು ಮತ್ತು ಭದ್ರತಾ ಪಡೆಗೆ ಹಡಗುಗಳಿರ್ತವೆ. INS ವಿಕ್ರಾಂತ್ಗೆ ಭದ್ರತೆ ಕೊಡ್ತವೆ ಅವು. ಜೊತೆಗೆ ಅದರ ಜೊತೆಗೆ ಸಬ್ಮರೀನ್ಗಳು ಹೋಗಿರ್ತವೆ. ಇವೆಲ್ಲವೂ ಕೂಡ ರಕ್ಷಣೆ ಕೊಡೋದು INS ವಿಕ್ರಾಂತ್ಗೆ. ಈ ತಂಡವನ್ನು ನೋಡಿ ತಂಡ ಹೊಡೆದೋದ್ರು ಪಾಕಿಸ್ತಾನದವರು. ವಾರ್ಶಿಪ್ಗಳು ಆಗಲೇ ಕಾರ್ಯಾಚರಣೆಗೆ ಇಳಿದುಬಿಟ್ಟಿದ್ವು. ಈ ಭಯದಿಂದಲೇ ಕದನ ವಿರಾಮಕ್ಕೆ ಗೋಗರ್ದಿತ್ತು ಪಾಕ್. ಯಾಕೆಂದರೆ ಕರಾಚಿ ಪೋರ್ಟ್ ಒಂದನ್ನು ಏನಾದರೂ ಧ್ವಂಸಗೊಳಿಸ್ಬಿಟ್ಟಿದ್ದರೆ ಪಾಕಿಸ್ತಾನದ 70% ಸರಕು ಸಾಗಣೆ ನಡೆಯೋದೇ ಕರಾಚಿಯಿಂದ. ಆ ಪೋರ್ಟ್ ಧ್ವಂಸ ಮಾಡಿಬಿಟ್ಟಿದ್ದರೆ ಪಾಕಿಸ್ತಾನದ ತಲೆಯನ್ನೇ ಕಡಿದಂತಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, INS ವಿಕ್ರಾಂತ್ನ ಕಾರ್ಯಾಚರಣೆಯ ಪ್ಲ್ಯಾನ್ ಏನಾಗಿತ್ತು? ಅದು ಪಾಕಿಸ್ತಾನದವರಿಗೆ ಗೊತ್ತಾಗಿದ್ದು ಹೇಗೆ? ಮತ್ತು ಅದಾದ ನಂತರ ಕದನ ವಿರಾಮಕ್ಕೆ ಪಾಕಿಸ್ತಾನ ಗೋಗರ್ದದ್ದು ಯಾಕೆ? ಮುಖ್ಯವಾಗಿ ಈಗ ಪಾಕಿಸ್ತಾನದ ಮೇಲೆ ಈ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ 3 ಪಡೆಗಳಿಂದಲೂ ಕೂಡ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿತ್ತು. ಅದರಲ್ಲಿ ಕೂಡ ಇಂಡಿಯನ್ ನೇವಿಯಿಂದಲೂ ಕೂಡ ಒಂದು ಪ್ರಮುಖ ರೋಲು. ಸೊ ಆಗಾಗಲೇ ಇಂಡಿಯನ್ ನೇವಿಯಿಂದಲೂ ಕೂಡ ಒಂದಿಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಲಾಗಿತ್ತು. ಅರೇಬಿಯನ್ ಸಮುದ್ರದಿಂದ ಪ್ರಬಲವಾಗಿರುವಂತಹ ದಾಳಿಯನ್ನು ನಡೆಸೋದಕ್ಕೆ ಪ್ಲ್ಯಾನ್ಗಳು ಕೂಡ ಆಗಿದ್ವು. ಸೊ ಹಾಗಾಗಿ ಅದರ ನೇತೃತ್ವವನ್ನು ಟೀಮ್ ಲೀಡನ್ನು ಮಾಡಲಿಕ್ಕೆ INS ವಿಕ್ರಾಂತ್ ಕೂಡ ಮುನ್ನೆಲೆಗೆ ಬಂತು. ಅದರ ಹಿಂಭಾಗದಲ್ಲಿ ಅಂದರೆ ಅದಕ್ಕೆ ಸುಮಾರು 36 ವಾರ್ಶಿಪ್ಗಳು ಭದ್ರತೆಯನ್ನು ಕೊಡೋದಕ್ಕೆ ಮತ್ತು ಆ ಒಂದು ಅಗತ್ಯ ಬಿದ್ದರೆ ಆ ಒಂದು ವಾರ್ಶಿಪ್ಗಳಿಂದಲೂ ಕೂಡ ದಾಳಿಯನ್ನು ಮಾಡೋದಕ್ಕೆ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದು. ಸೊ ಸುಮಾರು ಓರ್ಮರ್ ಮತ್ತು ಕರಾಚಿ ಬಂದರಿನ ಮೇಲೆ ಈ ಒಂದು ದಾಳಿ ಆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಾರ್ಶಿಪ್ಗಳಿಂದ ಈ ಒಂದು ದಾಳಿ ಕೂಡ ಆಗುತ್ತೆ. ಸೊ ಹೆಚ್ಚು ಕಡಿಮೆ ಅಲ್ಲಿ ಏನಾದರೂ INS ವಿಕ್ರಾಂತದ್ದು ತೀರಾ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅದರಿಂದಲೂ ಕೂಡ ದಾಳಿಯನ್ನು ಮಾಡೋದಕ್ಕೆ ಎಲ್ಲ ರೀತಿಯಿಂದ ತಯಾರನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆಗಾಗಲೇ ಅರೇಬಿಯನ್ ಸಮುದ್ರಕ್ಕೆ ಕೂಡ ಬಂದು ಇಳಿದಿತ್ತು. ಸೊ ಇದು ವಿಶ್ವದ ಅತಿ ದೊಡ್ಡ ಯುದ್ಧ ಹಡಗುಗಳಲ್ಲಿ 10ನೇ ಸ್ಥಾನವನ್ನು ಪಡೆದಿರುವಂತಹ ಖ್ಯಾತಿ ಇದೆ. ಸೊ ಹಾಗಾಗಿ INS ವಿಕ್ರಾಂತ್ ಕೂಡ ಎಲ್ಲ ರೀತಿಯಿಂದ ಸಜ್ಜಾಗಿತ್ತು. ಆದರೆ ಅದರ ನಾಯಕತ್ವವನ್ನು ವಹಿಸಿದ್ದು INS ವಿಕ್ರಾಂತ್. ಅದರ ಜೊತೆಗೆ 36 ಯುದ್ಧ ಹಡಗುಗಳು ಕೂಡ ಇದ್ವು. ಅದರಲ್ಲಿ ಸಬ್ಮೆರಿನ್ ವಾರ್ಶಿಪ್ಗಳು ಕೂಡ ಇದ್ವು. ಪ್ರಮುಖವಾಗಿ ಈ ಹಿಂದೆ ನಡೆದಂತಹ ಒಂದು ಕಾರ್ಯಾಚರಣೆಯಲ್ಲಿ ಕೇವಲ 6 ಯುದ್ಧ ಹಡಗುಗಳನ್ನು ಬಳಕೆ ಮಾಡಿಕೊಳ್ಳಲಾಗಿತ್ತು. ಆದರೆ ಈ ಬಾರಿ 36 ಯುದ್ಧ ಹಡಗುಗಳು ಕೂಡ ತಯಾರಾಗಿದ್ದು, ಜೊತೆಗೆ ಕರಾಚಿ ಮತ್ತು ಓರ್ಮಾನ್ ಬಂದರಿಗೆ ಸಾಕಷ್ಟು ಹಾನಿಯನ್ನು ಕೂಡ ಮಾಡಲಾಗಿತ್ತು. ಸೊ ಅಲ್ಲಿಗೆ ಕಾರ್ಯಾಚರಣೆ ಮತ್ತೆ ಮುನ್ನೆಲೆಗೆ ಅಥವಾ ಮುಂದಿನ ಹಂತದ ಕಾರ್ಯಾಚರಣೆ ಅವಶ್ಯಕತೆ ಇತ್ತು ಅನ್ನೋದಾಗಿದ್ದರೆ, ಅಥವಾ ಪಾಕಿಸ್ತಾನದಿಂದ ಪ್ರತಿದಾಳಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಆಗಿತ್ತು ಅಥವಾ ಆಯಿತು ಅನ್ನೋದಾಗಿದ್ದರೆ ನೇರವಾಗಿ ವಿಕ್ರಾಂತ್ ಕೂಡ ದಾಳಿಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯಿಂದ ಸಜ್ಜು ಕೂಡ ಆಗಿತ್ತು. ಜೊತೆಗೆ ಒಂದು ಏರ್ಕ್ರಾಫ್ಟನ್ನು ಬಳಕೆ ಮಾಡಿಕೊಂಡು ಸುಮಾರು 10 ಕ್ಷಿಪಣಿಗಳ ಮೂಲಕವಾಗಿ ಈ ಒಂದು ಕರಾಚಿ ಮತ್ತು ಓರ್ಮಾನ್ ಪೋರ್ಟ್ ಮೇಲೆ ದಾಳಿಯನ್ನು ಕೂಡ ಮಾಡಿತ್ತು. ಮತ್ತು ಹೆಚ್ಚುವರಿಯಾಗಿ ಒಂದಿಷ್ಟು ಕ್ಷಿಪಣಿಗಳನ್ನು ಉಡಾಯಿಸೋದಕ್ಕೂ ಕೂಡ ಎಲ್ಲ ರೀತಿಯ ಪ್ಲಾನ್ಗಳು ಕೂಡ ಆಗಿದ್ವು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪ್ರಕಾಶ್, ಧನ್ಯವಾದ. ಭಾರತದ ನೌಕಾ ಶಕ್ತಿ ಇದೆಯಲ್ಲ, ಅದು ಅತ್ಯದ್ಭುತವಾಗಿದೆ. ಯಾವುದೇ ಪ್ರಬಲ ರಾಷ್ಟ್ರ ಆದರೂ ಕೂಡ ಹೆದರುತ್ತೆ. ಅಂಥದ್ರಲ್ಲಿ ಪಾಕಿಸ್ತಾನಕ್ಕೆ ಸುಮ್ಮನೆ ಸ್ಯಾಂಪಲ್ ತೋರಿಸಿದ್ದಷ್ಟೇ, ನೋಡಿ ನಿಮ್ಮ ಹತ್ರಕ್ಕೆ ಬರ್ತಿದ್ದೀವಿ ಅಂತ. ಹಂಗೆ ನೋಡೋಕ್ಕೋದ್ರೆ ಪೆಹಲ್ಗಾಮ್ ಅಟ್ಯಾಕ್ ಆದ ಮರುದಿನವೇ INS ವಿಕ್ರಾಂತ್ನ ಕರಾಚಿ ಕಡೆ ಕಳಿಸಿದರು. ಅವತ್ತಿಂದಲೂ ಗಸ್ತು ಪಡೆಯವರು ಕಾಯ್ತಾ ಇದ್ದರು, ಯಾವತ್ತು ದೇಶದಿಂದ ಆರ್ಡರ್ ಬರುತ್ತೆ ಕರಾಚಿ ಪೋರ್ಟನ್ನು ಹೊಡೆದಾಕ್ಬಿಡೋಣ ಅಂತ. ಹಾಗಾಗಿ ಹೆದರಿ ಅವರು ಯುದ್ಧ ವಿರಾಮಕ್ಕೆ ಗೋಗರ್ದರು.